ನಮಸ್ಕಾರ ರೈತ ಬಂದವರೇ, ಸ್ನೇಹಿತರೆ. ಏನು ಈ ತೇಗದ ಮರದಲ್ಲಿ ಕರಿಮೆಣಸು ಬಳ್ಳಿ ನೋಡ್ತಾ ಇದ್ದೀರೋ, ಸುಮಾರು 2 ವರ್ಷದ ಹಿಂದೆ ಈ ಮುಳ್ಳು ಗಿಡಗಳು ಹಾಗೂ ಕಾಂಗ್ರೆಸ್ ಗಿಡಗಳು ಬೆಳೆದು ದಟ್ಟವಾದ ಕಾಡಿನಂತಿತ್ತು ಈ ಜಾಗ. ಈ ತೇಗದ ಮರಕ್ಕೆ ಸುಮಾರು 13 ವರ್ಷ ಏಜ್ ಆಗಿದೆ. ಈ ತೇಗದ ಮರ ಹಾಕೋಕ್ಕಿಂತ ಮುಂಚೆ ಸುಮಾರು 45 ವರ್ಷ ಹಳೆಯದ ತೆಂಗಿನ ಮರಗಳು ಈ ಜಾಗದಲ್ಲಿದ್ವು. ನಾವು ಖಾಲಿ ಇರೋ ಜಾಗದಲ್ಲೆಲ್ಲ ತೇಗದ ಮರ ನಾಟಿ ಮಾಡಿ ಇಲ್ಲಿಗೆ ಸುಮಾರು 13 ವರ್ಷದ ಮರಗಳನ್ನ ಬೆಳೆಸಿದ್ದೀವಿ. ನಾನೊಬ್ಬ ವೀಕೆಂಡ್ ಫಾರ್ಮರ್ ಆಗಿದ್ದು, ವಾರದಲ್ಲಿ ಒಂದು ಸಾರಿ ಹೋಗಿ ಗಿಡ ಮರಗಳಿಗೆ ನೀರಿನ ವ್ಯವಸ್ಥೆ ಮಾಡಿ ಬರ್ತಿದ್ದೆ. ಸ್ನೇಹಿತರೆ, ಕೆಲವು ವರ್ಷಗಳ ಹಿಂದೆ ನಾನು ಕೂಡ ಯೂಟ್ಯೂಬ್ ನೋಡ್ತಿದ್ದೆ. ಯೂಟ್ಯೂಬ್ನಲ್ಲಿ ಈ ಮಲೆನಾಡಲ್ಲಿ ಬೆಳೆಯುವಂಥ ಕರಿಮೆಣಸು, ಏಲಕ್ಕಿ, ಕಾಫಿ, ದಾಲ್ಚಿನ್ನಿ ಈ ಈ ಈ ಥರ ಕೃಷಿ ಪದ್ಧತಿಯನ್ನು ನೋಡ್ತಾ ಇದ್ದೆ. ಅದರಿಂದ ಇಂಪ್ರೆಸ್ ಆಗಿ ನಾವು ಏಕೆ ನಮ್ಮ ತೋಟದಲ್ಲಿ ನಮ್ಮ ಮರ ಗಿಡಗಳನ್ನ ಉಪಯೋಗಿಸ್ಕೊಂಡು ಈ ಥರ ಒಂದು ಕೃಷಿ ಮಾಡಬಾರ್ದು ಅಂತ ಮನಗಂಡು ಕೆಲವು ಮಾಹಿತಿಗಳನ್ನ ತಿಳ್ಕೊಳ್ಳೋಕ್ಕೆ ಶುರು ಮಾಡಿದೆ. ಕೆಲವು ತೋಟಗಳಿಗೂ ಭೇಟಿ ಕೊಟ್ಟು ಕೆಲವು ಮಾಹಿತಿಗಳನ್ನ ಸಂಗ್ರಹಿಸಿದೆ. ಕೆಲವು ಕೃಷಿ ವಿಜ್ಞಾನಿಗಳ ಸಲಹೆಯನ್ನು ಕೂಡ ಪಡ್ಕೊಂಡೆ. ಈಗೇನು ನೀವು ನೋಡ್ತಿದ್ದೀರೋ ಈ ಕಾಳುಮೆಣಸು ಬಳ್ಳಿ ಇಲ್ಲಿಗೆ 18 ತಿಂಗಳಾಗಿದೆ. ಒಂದಕ್ಕಿಂತ ಒಂದು ಅದ್ಭುತವಾಗಿ ಬಳ್ಳಿಗೆ ಬರ್ತಾ ಇದೆ. ಕೆಲವರು ತೇಗದ ಮರದ ಕೆಳಗಡೆ ಯಾವುದೇ ಬೇಸಾಯ ಮಾಡೋಕ್ಕಾಗಲ್ಲ ಅಂತ ಸುಮಾರು ಜನ ಸಲಹೆ ಕೊಟ್ಟರು. ಆದರೂ ಇರಲಿ ಅಂತ ಒಂದು ಪ್ರಯತ್ನ ಮಾಡೋಣ ಅಂದ್ಬಿಟ್ಟು ಕೆಲವು ಸಲಹೆಗಳು ತಗೊಂಡು ಮುಂದುವರೆದೆ. ಈಗ ನೋಡಿ, ಅದ್ಭುತವಾಗಿ ಕಾಳುಮೆಣಸು ಬಳ್ಳಿ
ಬರ್ತಾ ಇದೆ. ಕೇವಲ 18 ತಿಂಗಳಿಗೆ ಮಲೆನಾಡನ್ನೇ ಮೀರಿಸುವಂಥ ಬಳ್ಳಿ ಆರೋಗ್ಯವಾಗಿ ಬೆಳೀತಾ ಇದೆ. ನೋಡಿ ಸ್ನೇಹಿತರೆ, 12ರಿಂದ 15 ಅಡಿವರೆಗೂ ಭಾಳ ಚೆನ್ನಾಗಿ ಹಬ್ತಾ ಇದೆ. ತೇಗದ ಮರದ ತೊಗಟೆ ತುಂಬ ಸ್ಮೂತಾಗಿದ್ದು, ಇದು ವರ್ಷಕ್ಕೆ ಒಂದು ಸಾರಿ ಅದರ ತೊಗಟೆ ಚರ್ಮ ಭಾಗನ ನ್ಯಾಚುರಲಾಗಿ ಉದುರಿಸುತ್ತೆ. ಅದಕ್ಕೆ ಕಾಳುಮೆಣಸು ಗಿಡ ಹಬ್ಬಬೇಕಾದ್ರೆ ಅದಕ್ಕೆ ಒಳ್ಳೆ ಸಮರ್ಪಕವಾಗಿ ಅದು ಕಟ್ಟನ್ನು ಹಾಕಬೇಕು. ಇಲ್ಲ ಅಂದರೆ ಹಬ್ಬಿರುವಂಥ ಬಳ್ಳಿ ಕೆಳಗಡೆ ಬಂದ್ಬಿಡ್ತದೆ. ಮೊದಲು ಈ ಗಿಡ ಹಾಕಬೇಕಾದ್ರೆ ಹನಿ ನೀರಾವರಿ ವ್ಯವಸ್ಥೆನ ವ್ಯವಸ್ಥಿತವಾಗಿ ಮಾಡಿಕೊಂಡು ನಂತರ ಈ ಸಕಲೇಶಪುರದಿಂದ ಪೊನ್ನಿಯೂರು 1 ಈ ಜಾತಿಯ ಕರಿಮೆಣಸು ತಳಿನ ಅಲ್ಲಿ ತರಿಸಿ ಮೊದಲಿಗೆ ಬೇವಿನ ಹಿಂಡಿ ಮತ್ತು ಟ್ರೈಕೋಡರ್ಮ ಮಿಶ್ರಿತವಾದ ಗೊಬ್ಬರನ ಸಮರ್ಪಕವಾಗಿ ತಳಭಾಗದಲ್ಲಿ ಹಾಕಿ ಮೆಣಸು ನೆಡೋ ಜಾಗನ ಎತ್ತರ ಮಾಡಿ ನಾಟಿ ಮಾಡಿರ್ತೇವೆ. ಮೆಣಸು ಗಿಡ ನಾಟಿ ಮಾಡೋಕ್ಕೆ ಜೂನ್ ಜುಲೈ ಒಳ್ಳೆ ಸೂಕ್ತವಾದ ಕಾಲ. ಮಳೆಗಾಲದ ಜೊತೆಗೆ ಬೋರ್ವೆಲ್ ನೀರಾವರಿ ವ್ಯವಸ್ಥೆ ಇದ್ದರೂ ತುಂಬ ಒಳ್ಳೆಯದು. ಬೇಸಿಗೆ ಕಾಲದಲ್ಲಿ ಸುಮಾರು ಒಂದು 3ರಿಂದ 4 ತಿಂಗಳು ಮಳೆ ಇಲ್ಲದಿರುವಂಥ ಟೈಮ್ನಲ್ಲಿ ಸಮರ್ಪಕವಾಗಿ ವಾರದಲ್ಲಿ 2 ಸಾರಿ ನೀರು ಪೂರೈಕೆ ಮಾಡಬೇಕು. ಇಲ್ಲ ಅಂದರೆ ಮೆಣಸು ಬಳ್ಳಿ ಬೇಗ ಒಣಗುವ ಸಾಧ್ಯತೆ ಇರ್ತದೆ. ಕೆಲವು ಗಿಡದಲ್ಲಿ ನೋಡಿ ಸ್ನೇಹಿತರೆ, ಮೆಣಸು ಗೊನೆಗಳು ಬರ್ತಾ ಇದೆ.
ಮೊದಲನೇ ಸಾರಿ ಬರ್ತಾಯಿದೆ ಇದು. ಮತ್ತು ಪನೀರವನ್ನು ಎಷ್ಟು ಅದ್ಭುತವಾಗಿ ಮನೆ ಬಂದಿದೆ. ಯಾವುದೇ ದಾಟು ಕಾಳಿಲ್ಲದ ಹಾಗೆ ತುಂಬ ಕ್ವಾಲಿಟಿಯಾಗಿ ಬರ್ತಾ ಇದೆ ಗೊನೆ. ನಾವು ನಾಟಿ ಮಾಡಿದ 1 ವಾರದ ನಂತರ ಬೇವಿನೆಣ್ಣೆ ಮತ್ತು ಅರಿಶಿನ ಪುಡಿ ಇದನ್ನು ಮಿಶ್ರಣ ಮಾಡಿ ಎಲ್ಲ ಗಿಡಗಳಿಗೂ ವಾರದಲ್ಲಿ ಒಂದೊಂದು ಸಾರಿ ಸ್ಪ್ರೇ ಮಾಡಿರ್ತೀವಿ. ಯಾಕಂದರೆ ಚಿಕ್ಕ ಗಿಡದಲ್ಲಿ ಕೀಟ ಬಾಧೆ ಕುಡಿಗೆ ಬೀಳುವ ಸಾಧ್ಯತೆ ಇರ್ತದೆ. ಗಿಡ ಬೆಳವಣಿಗೆನ ಕುಂಠಿತ ಮಾಡ್ತಿರ್ತದೆ. ಅಂಥ ಸಮಯದಲ್ಲಿ ಈ ಬೇವಿನೆಣ್ಣೆ ಅರಿಶಿನ ಪುಡಿ ಮಿಶ್ರಣ ಸಿಂಪಡಿಸೋದ್ರಿಂದ ಕೀಟ ಬಾಧೆ ನಿವಾರಣೆಯಾಗಿ ಗಿಡ ಆರೋಗ್ಯವಾಗಿ ಕುಡಿ ಬರೋಕ್ಕೆ ಅವಕಾಶ ಮಾಡಿಕೊಡ್ತದೆ. ಇದಕ್ಕೆ ಸ್ನೇಹಿತರೆ, ಕೊಟ್ಟಿಗೆ ಗೊಬ್ಬರ ಬೇರೆ ಯಾವುದೇ ಜಾತಿ ಕುರಿ ಗೊಬ್ಬರನ ನೇರವಾಗಿ ಕೊಡಬಾರ್ದು. ಯಾಕಂದರೆ ಈ ಗೊಣ್ಣೆ ಹುಳುಗಳು ಮೇ ಮತ್ತು ಜೂನ್ ತಿಂಗಳಲ್ಲಿ ಉತ್ಪತ್ತಿಯಾಗಿ ಆ ಬೇರನ್ನು ಕಟ್ ಮಾಡಿ ನಾಶ ಮಾಡೋ ಸಾಧ್ಯತೆ ಇರ್ತದೆ. ಯಾವುದೇ ಗೊಬ್ಬರ ಆದ್ರೂ 2 ತಿಂಗಳು ಟ್ರೈಕೋಡರ್ಮ ಮತ್ತು ಬೇವಿನ ಹಿಂಡಿ ಇದನ್ನು ಮಿಶ್ರಣ ಮಾಡಿ 2 ತಿಂಗಳಿಂದ 2ರಿಂದ 3 ತಿಂಗಳು ಮಿಕ್ಸ್ ಮಾಡಿ ಅದನ್ನು ಹದ ಮಾಡಿದ ನಂತರ ಗಿಡಗಳಿಗೆ ಉಪಯೋಗಿಸ್ಬೇಕು. ನೇರವಾಗಿ ಯಾವುದೇ ಗೊಬ್ಬರ ಕೊಡಬಾರ್ದು. ಈಗೇನು ನೋಡ್ತಾ ಇದ್ರೆ ಮೆಣಸು ಬಳ್ಳಿ ಜೂನು ಜುಲೈ ತಿಂಗಳಲ್ಲಿ ಗರಿಗಳು ಅಂದರೆ ಹೂವು ಬಿಡೋಕ್ಕೆ ಶುರುವಾಗ್ತದೆ. ಮೊದಲನೇ ವರ್ಷ ಕೆಲವು ಗಿಡಗಳಲ್ಲಿ ಮಾತ್ರ ಮೆಣಸು ಕಾಳು ಬಂದಿದೆ, ಕೆಲವು ಗೊನೆಗಳು ಬಂದಿದೆ. ನೋಡಿ ಸ್ನೇಹಿತರೆ, ಈ ಬಳ್ಳಿ ಎಷ್ಟೊಂದು ಅದ್ಭುತವಾಗಿ ಬಂದಿದೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ನಮಸ್ಕಾರ. ಇನ್ನೂ ಹಲವಾರು ಮಾಹಿತಿಗಳು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕಾಗಿದೆ. ರೈತ ಬಾಂಧವರೇ, ಸ್ನೇಹಿತರೆ, ಈ ವಿಡಿಯೋ ನೋಡಿದ ನಂತರ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋ ನೋಡೋದಕ್ಕೆ ಬೆಲ್ ಐಕಾನ್ ಪ್ರೆಸ್ ಮಾಡಿ ಸಪೋರ್ಟ್ ಮಾಡಿ. ಮುಂದಿನ ಅದ್ಭುತ ವಿಡಿಯೋಗಾಗಿ
ಸಿಗೋಣ ಸ್ನೇಹಿತರೆ. ನಮಸ್ಕಾರ.